ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ನರಗುಂದ ರೈತ ಬಂಡಾಯ. ಹುತಾತ್ಮ ರೈತನಿಗೆ ಸಮಾಧಿ ಕಟ್ಟುವ ಮೊದಲೇ ಸರ್ಕಾರವೇ ಪತನ ಆಗಿತ್ತು. ರೈತರ ಜೊತೆ ಹಠಕ್ ಬಿದ್ದಂತಹ ಸರ್ಕಾರಗಳು, ಬುಡಮೇಲಾದಂತಹ ಚರಿತ್ರೆಗಳು ಕಡಿಮೆ ಇಲ್ಲ. ಇತ್ತ ಬಿಡದಿಯಲ್ಲೂ ಅಂಥದ್ದೇ ಹೋರಾಟವೊಂದು ಕಿಡಿಯಂತೆ ಹೊತ್ತುಬಿಟ್ಟಿದೆ. ಇವತ್ತು ರೈತ ಮಹಿಳೆಯರು ತಮ್ಮ ನೆಲಕ್ಕಾಗಿ, ಅಸ್ತಿತ್ವಕ್ಕಾಗಿ ಕಾಲ್ನಡಿಗೆ ಜಾಥಾ ಮಾಡಿದ್ದಾರೆ. ಮತ್ತೊಂದು ಕಡೆ ರಾಜಕೀಯ ಬ್ಲೇಮ್ ಗೇಮ್ ಕೂಡ ಶುರುವಾಗ್ಬಿಟ್ಟಿದೆ. ಸಿಎಂ ಡಿಕೆಶಿ ಭೂಸ್ವಾಧೀನ ಅಧಿಸೂಚನೆಯನ್ನ ಮತ್ತೆ ಸಮರ್ಥಿಸಿಕೊಂಡಿದ್ದಾರೆ. ರೈತ ಈ ಮಣ್ಣಿಗೆ ಅವನೇ ಜ್ಯೇಷ್ಠ. ಜಗತ್ತಿನ ಸಮಸ್ತ ಜೀವರಾಶಿಗಳಿಗೆ ಈ ನೇಗಿಲ ಯೋಗಿಯೇ ಅನ್ನದಾತ. ದೇಶದ ಬೆನ್ನೆಲುಬು, ಆರ್ಥಿಕತೆಯ ಶಕ್ತಿ. ಹಗಲಿರುಳು ಮಣ್ಣಿನಲ್ಲಿ ಮಣ್ಣಾಗಿ ಬೆವರು ಸುರಿಸಿ ಪ್ರಕೃತಿಯ ಜೂಜಾಟದ ಮುಂದೆ ಅದೃಷ್ಟವನ್ನೇ ನಂಬಿದ ಕಾಯಕಯೋಗಿ. ಬಿಡದಿಗಾಗಿ ಬಡಿಗೆ ಹಿಡಿದು ನಿಂತ ಸರ್ಕಾರ ಸಂಘರ್ಷದ ಹಾದಿ ತುಳಿದಿದೆ. ಕಪಿಮುಷ್ಟಿ ಕಟ್ಟಿದ ಸರ್ಕಾರದಿಂದ ಬಿಡುಗಡೆಯ ಭಾಗ್ಯ ಬಯಸಿದ ಅನ್ನದಾತನಿಗೆ ಇದು ಅಸ್ತಿತ್ವದ ಸಮರ. ಕಂಪಿಸುತ್ತಿದೆ ನಿಂತ ನೆಲ, ಬಿಡದಿ ಬಂಡಾಯಕ್ಕೆ ರೈತ ಕಹಳೆ. ಸಿಎಂ ಡಿಕೆ ಡ್ರೀಮ್ ಪ್ರಾಜೆಕ್ಟ್ ವಿರುದ್ಧ ಸಿಡಿದೆದ್ದ ಅನ್ನದಾತ. ಬೆಂಗಳೂರಿಗೆ ಆಲಂಗಿಸಿದ ತಪ್ಪಿಗೆ ಅಭಿವೃದ್ಧಿಯನ್ನೋ ಮಾಯಾವಿ ಮುಂದೆ ಬಡವನ ಬದುಕನ್ನೇ ಬರಡಾಗಿ ಕೊಚ್ಚಿ ಹೋಗ್ತಿದೆ. ದಣಿವರಿಯದ ಜೀವಗಳ ಜೀವನದ ಜೊತೆ ಸರ್ಕಾರವೇ ಜೋಕಾಲಿ ಆಡಿಸ್ತಿದೆ. ಒಣಗಿದ ಹೊಟ್ಟೆಯ ಸಂಕಟ, ಎದೆಯೊಳಗಿನ ನೋವಿನ ಪರಿಹಾರ ಸಿಗದೆ ಬಿಡದಿ ರೈತ ಭೂಮಿ ಉಳಿವಿಗೆ ಆಸರೆಯ ಹುಲ್ಲು ಕಡ್ಡಿಗಾಗಿ ಪರದಾಟ ನಡೆಸುತ್ತಿದ್ದಾನೆ. ನಮ್ಮ ನೆಲ ನಮ್ಮ ಹಕ್ಕು, ಪ್ರಾಣ ಬಿಟ್ಟೇವು ಭೂಮಿ ಕೊಡಲ್ಲ. ಬಲವಂತದ ಭೂ ಸ್ವಾಧೀನಕ್ಕೆ ರೈತ ಮಹಿಳೆಯರಿಂದ ಕಾಲ್ನಡಿಗೆ. ಬಿಡದಿ ಟೌನ್ಶಿಪ್ ಯೋಜನೆಗೆ ಸಂಬಂಧಿಸಿದಂತೆ ಜಟಾಪಟಿಗಳು ಹಾವು ಕೋಲಿನ ಆಟದಂತೆ ಸಾಗಿದೆ. ಜಿದ್ದಿಗೆ ಬಿದ್ದ ಸರ್ಕಾರ ಈಗಾಗಲೇ ಅಧಿಸೂಚನೆ ಹೊರಡಿಸಿದೆ. ಇದರ ಬೆನ್ನಲ್ಲೇ ಭುಗಿಲೆದ್ದ ಹೋರಾಟವು ಅಳಿವು ಉಳಿವಾಗಿ ಬದಲಿಸಿದೆ. ಸರ್ಕಾರದ ನಡೆ ಖಂಡಿಸಿ ಮಹಿಳೆಯ ಸಿಟ್ಟು, ಆಕ್ರೋಶದ ಜ್ವಾಲೆ ಎದ್ದಿದೆ. ತಿಮ್ಮೇಗೌಡನ ದೊಡ್ಡಿ ಗ್ರಾಮದಿಂದ ಬೈರಮಂಗಲ ಗ್ರಾಮದವರೆಗೂ ಕಾಲ್ನಡಿಗೆ ಜಾಥಾ ನಡೆದಿದೆ. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆ, ರೈತ ಸಂಘಗಳ ಬೆಂಬಲ ಸಿಕ್ಕಿದೆ. ಒಳಿತು ಮಾಡು ಮನುಷ್ಯ, ಇರೋದೇ 1 ವರ್ಷ. ಅಧಿಕಾರಕ್ಕೆ ಬಂದ್ರೆ ಪ್ರಾಜೆಕ್ಟ್ಗೆ ಬೀಗ ಎಂದ ಅಶೋಕ್. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಹಳೆ ಪ್ರಾಜೆಕ್ಟ್ಗಳನ್ನ ಪ್ರಸ್ತಾಪಿಸಿ ಸ್ಥಿತಿಗತಿ ವಿವರಿಸಿದ್ದಾರೆ. ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಮುಂದುವರೆಸಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ತತ್ವ ಪದದ ಮೂಲಕ ಸಿಎಂ ಡಿಕೆಶಿಗೆ ಬುದ್ಧಿ ಹೇಳಿದ್ದಾರೆ. ಈ ಬಿಡದಿ ಹೋರಾಟ ಏನು ಇಲ್ಲಿಗೆ ನಿಲ್ಲಲ್ಲ. ಮುಂದೆ ಬರೋ ಸರ್ಕಾರ ಯಾವುದಿದೆ ಅದು ಮಾಡ್ತಾರೋ ಬಿಡ್ತಾರೋ. ಅಕಸ್ಮಾತ್ ಮಾಡಲ್ಲ ಅಂತ ಇಟ್ಕೊಳ್ಳಿ, ಇವಾಗ ನಾವು ಹೇಳ್ಬಿಟ್ಟಿದ್ರಿ, BJP ಹೇಳಿದಿರಿ ನಾವು ಆ ಪ್ರಾಜೆಕ್ಟನ್ನು ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ದೀರಪ್ಪ. ಈ DK ಶಿವಕುಮಾರ್ದೆಲ್ಲನೂ ಕೂಡ ಅವ್ರ ಅವಧಿ ಏನೈತೆ ಅಂತ ಆ ಮನುಷ್ಯನಿಗೆ ಗೊತ್ತೇ ಇಲ್ಲ. ನಾನು ಇಷ್ಟು ವರ್ಷ ಇದ್ದೀನಪ್ಪ, ಒಳ್ಳೇದು ಮಾಡಬೇಕು, ಒಳಿತು ಮಾಡೋ ಮನುಷ್ಯ ನೀ ಇರೋದು 3 ದಿವಸ. DK ಶಿವಕುಮಾರ್ ಅವರೇ, ಒಳಿತು ಮಾಡೋ ಮನುಷ್ಯ ನೀ ಇರೋದು 1 ವರ್ಷ. ರೈತರ ನೋವಿನ ಮಧ್ಯೆ ನಮ್ಮದು ಯಾವ ರಾಜಕೀಯ ಇಲ್ಲ. ಈ ಕೆಲಸ ಇಲ್ಲೇ ಬಿಡಿ ಅಂತ ಸಂಸದ ಮಂಜುನಾಥ್ ಮನವಿ. ಬೆಂಗಳೂರು ಗ್ರಾಮಾಂತರ ಸಂಸದ ಡಾಕ್ಟರ್ ಮಂಜುನಾಥ್ ಸಹ ರೈತರ ಪರ ಧ್ವನಿಯಾಗಿದ್ದಾರೆ. ರೈತರ ವಿರೋಧದ ನಡುವೆಯೂ ಯಾವುದೇ ಕೆಲಸ ಬೇಡ ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಯಾವಾಗಲೂ ಅಷ್ಟೇ, ರೈತರ ವಿರೋಧದ ನಡುವೆ ಯಾವುದೇ ಒಂದು ಯೋಜನೆ ಆಗಬಾರ್ದು. ಯಾಕೆಂದರೆ ಇದು ಸುಮಾರು ಟೌನ್ಶಿಪ್ ಅವಶ್ಯಕತೆ ಇಲ್ಲ, ರೈತರು ಯಾರೂ ಕೇಳಿಲ್ಲ ಟೌನ್ಶಿಪ್ ಮಾಡಿ ಅಂತ. ಅದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಮ್ಮ ಮನವಿ ಅಂದರೆ
ಈಗ ಏನು ಅಧಿಸೂಚನೆ ಹೊರಡಿಸಿದ್ದಾರೆ ಅದನ್ನು ಬಿಡಬೇಕು, ಜೊತೆಗೆ ಟೋಟಲಿ ಈ ಯೋಜನೆಯನ್ನು ಬಿಡಬೇಕು. ಬೇರೆ ಸರ್ಕಾರಗಳು ಮಾಡಿದ ಭೂಸ್ವಾಧೀನ ರೈತರದ್ದು ಅಲ್ವಾ? ಜೆಡಿಎಸ್ ಪಾದಯಾತ್ರೆಗೆ ಉತ್ತರ ಕೊಡಲ್ಲ ಎಂದ ಸಿಎಂ ಡಿಕೆಶಿ. ಅಂದಹಾಗೆ ಸಿಎಂ ಡಿಕೆ ಶಿವಕುಮಾರ್ ಬ್ಲೇಮ್ ಗೇಮ್ ಪಾಲಿಟಿಕ್ಸ್ಗೆ ಇಳಿದಿದ್ದಾರೆ. ಪಾದಯಾತ್ರೆ ಬಗ್ಗೆ ಮಾತನಾಡಲ್ಲ ಎಂದ ಡಿಕೆಶಿ ಎಲ್ಲೆಲ್ಲಿ ಎಷ್ಟೆಷ್ಟು ಭೂ ಸ್ವಾಧೀನ ಆಗಿದೆ ಅನ್ನೋ ಲೆಕ್ಕ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಈ ಹಿಂದೆ ಕುಮಾರಸ್ವಾಮಿ ಮಾಡಿದ್ದ ಟೌನ್ಶಿಪ್ ಅಂತ ಪುನರುಚ್ಚರಿಸಿದ್ರು. ತೆಲಂಗಾಣ 40,000 ಎಕರೆ ಹೊಸ ಟೌನ್ ಮಾಡ್ತಾರೆ. ಹಿಂದೆ ಕುಮಾರಸ್ವಾಮಿಯವರೇ ಇದಕ್ಕೆ ನೋಟಿಫೈ ಮಾಡಿದ್ದಾರೆ. ಹಿಂದೆ BJP ಗೌರ್ಮೆಂಟಲ್ಲಿ 1,000 ಎಕರೆನ ಈಗ ಅಕ್ವಿಷನ್ ಮಾಡಿ ತಿರ್ಗಾ KDB ಕೊಟ್ಟಿಲ್ಲ. ಬಿಡದಿ ಟೌನ್ಶಿಪ್ ಯಾರು ಮಾಡಿದ್ದು? ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಅರವಳ್ಳಿ ಇಂಡಸ್ಟ್ರಿಯಲ್ ಟೌನ್ ಯಾರು ಮಾಡಿದ್ದು? ಆ ಜಮೀನು ರೈತರು ಹೋಗಲಿಲ್ವಾ? ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ. ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಬೇಕು. ಒಟ್ಟಾರೆ ಬಿಡದಿ ಭೂ ಸ್ವಾಧೀನ ವಿಚಾರದಲ್ಲಿ ಸಂಘರ್ಷ ತಾರಕಕ್ಕೇರ್ತಿದೆ. ಇಡೀ ಬೆಳವಣಿಗೆ ಬಗ್ಗೆ ಸಿಎಂ, ಅವರ ಬ್ರದರ್, ಮಾಗಡಿ ಶಾಸಕರು ಬಿಟ್ರೆ ಬೇರೆ ಯಾರು ಮಾತನಾಡ್ತಿಲ್ಲ. ಹೋಲ್ ಕಾಂಗ್ರೆಸ್ ಕಂಪ್ಲೀಟ್ ಸೈಲೆಂಟ್ ಆಗಿದೆ. ಇತ್ತ ವೈಲೆಂಟ್ ಆಗಬೇಕಿದ್ದ ವಿಪಕ್ಷ ಬಿಜೆಪಿ ಕೇವಲ ಮಾತಿಗೆ ಸೀಮಿತವಾಗಿದೆ. ತೆನೆ ಸೇನೆ ಇದೇ ಸದಾವಕಾಶ ಅಂತ ಭಾವಿಸಿದಂತಿದೆ. ರಾಜಕೀಯ ಜಿದ್ದು ಹಠದ ಮಧ್ಯೆ ರೈತ ಹಣ್ಣುಗಾಯಿ ಆಗ್ತಿರೋದು ಕಣ್ಣಿಗೆ ಕಾಣಿಸ್ತಿದೆ. ಪೊಲಿಟಿಕಲ್ ಬ್ಯೂರೋ ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.